ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಟೈಮ್ ಮಾಡಿಕೊಂಡು. ಈಗ ಕಾಲೇಜ್ ಶುರು ಆಗೋದ್ರಿಂದ ಟೈಮ್ ಆಗ್ತಿಲ್ಲ. ಸುಮಾರು ಜನ ಕೇಳ್ತಾಯಿದ್ದೀರಾ ನೆಕ್ಸ್ಟ್ ವೀಡಿಯೋ ಯಾವಾಗ ಏನು ಅಂತ. ತುಂಬ ಖುಷಿ ಆಗ್ತಿದೆ. ಈ ಪ್ರೀತಿ ಪ್ರೋತ್ಸಾಹ ನೋಡಿ ತುಂಬ ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ಒಂದು ಟ್ರಿಪ್ ಹೋಗ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇನ್ನೂ ಜಾಸ್ತಿ ಆದರೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ನೆಕ್ಸ್ಟ್ ಜಸ್ಟ್ ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿ ಪ್ಲೀಸ್. ನೋಡ್ತಿರೋ ವ್ಯೂಸ್ ಚೆನ್ನಾಗ್ತಾಯಿದೆ. ಚೆನ್ನಾಗಿದ್ರೆ ತುಂಬ ಅಲ್ಲ, ಓಕೆ ಪರವಾಗಿಲ್ಲ. ಇನ್ನೂ ಇನಿಷಿಯಲ್ ಸ್ಟೇಜು. ಏನೋ ವೀಡಿಯೋ ಲೆಂತ್ ಜಾಸ್ತಿ ಆಯಿತು ಅಂತ ಗೊತ್ತಾಯಿತು, ಬಟ್ ಅದು ಡೇ ಟು ಡೇ ವ್ಲಾಗ್ಸು. ಈಗ ನೆಕ್ಸ್ಟ್ ವೀಡಿಯೋ ಆಗ್ತಿರೋದು ಬರೀ ದೇವಕುಂಡಿನ ಫಾಲ್ಸು. ಜಸ್ಟ್ 1 hour ಇದ್ದಿದ್ದು ವೀಡಿಯೋ 20 minutes ತಂದಿದ್ದೀನಿ. ನೋಡೋಣ ಈಗ ಹಿಂಗೆ ಓಡತ್ತೆ ಅಂತ ನೋಡೋಣ. ಜಸ್ಟ್ ಒನ್ ಟ್ಯಾಪ್, ಪ್ಲೀಸ್ ಸಬ್ಸ್ಕ್ರೈಬ್ ಹಿಯರ್ ಪ್ಲೀಸ್. ಥ್ಯಾಂಕ್ ಯು. I wanna be the best in the game, invest in my name, check no restraints, I'm obsessed with the pain, I ingest, I retain, assess and I change, possessed by the thought I'll be free one day from society's restraints, money, clout and fame, a disease, a plague, we all love to hate, have to play the game, have to make a name, all our insecurities are on display. This is war with the enemy, think that it was meant to be, living in a time where disease is on every screen, I won't let them fester me, I know most are festering, negativity is a plague for the mentally weak, no mercy, all I got is working, never stop searching, never quench the thirsty, I'm toxic and psychotic, with this logic, you can't stop it, it's been chronic, since I was a boy, so neurotic and chaotic, I'm built to last with the webs I'm weaving, I could ಸೊ ಹಾಯ್ ಗಾಯ್ಸ್, ದೇವಕುಂಡ್ ವಾಟರ್ ಫಾಲ್ಸಿಗೆ ಹೊರಟ್ವಿ. ಇಲ್ಲಿಂದ ಬರೀ 10 ನಿಮಿಷದ ದಾರಿ ಅಂತೆ ಹತ್ತಿರ. ಸೊ ಗಾಡಿಯೆಲ್ಲ ಇಲ್ಲೇ ಪಾರ್ಕ್ ಮಾಡೋಕ್ಕೆ ಕೇಳಿದ್ರೆ ಸುಮ್ಮನೆ 30 ರೂಪಾಯಿ ಎಂಟ್ರಿ ಜೊತೆ ಪಾರ್ಕಿಂಗ್ ಫೀಸು ಕೊಡಬೇಕಾಗತ್ತೆ. ಎಂಟ್ರಿ ಫೀಸ್ 200 ರೂಪಾಯಿ ಇರತ್ತಂತೆ. ಸೊ ಸುಮ್ಮನೆ 150 ರೂಪಾಯಿ 5 ಗಾಡಿ ಹೋಗುತ್ತೆ ಏನಕ್ಕೆ ಅಂತ ಅಂದರು. ಇಲ್ಲೇ 10 ನಿಮಿಷದ ದಾರಿ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದರು ಪಾಪ ಅವರು. ಸೊ ಹೋಗ್ತಾಯಿದ್ದೀವಿ. ಇಲ್ಲಿಂದ ಅಡ್ವೆಂಚರ್ ಸ್ಟಾರ್ಟಾ ನೋಡ್ರಿ. ಅದಕ್ಕೆ ಲೋಕಲ್ಸ್ ಬೆಟರ್. ಈ ಗೂಗಲ್ ಮ್ಯಾಪು ಅವು ಇವು ನೋಡ್ಕೊತ ಕೂತ್ರೆ ನಾವು ಇನ್ನೂ ಬೇಕಾದರೆ 10 ಕಿಲೋಮೀಟ್ರು ಉಲ್ಟಾ ಹೋಗ್ಬರ್ತೀವಿ. ಸೊ ಗೈಸ್, ಬಾಯ್ ಬಾಯ್ ಅಂಕಲ್. ಓ ಇಲ್ಲೇ ಪಾರ್ಕಿಂಗಿಗೆ ಕೊಡಬೇಕಾಯ್ತು. ಸೊ ನಾವು ಹೋಗೋದಾಯಿದ್ರೆ ಆ ಕಡೆಯಿಂದ ಹಿಂಗೆ ಬರಬೇಕಾಯ್ತು. ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿ 30 ರೂಪಾಯಿ ಕೊಡಬೇಕಾಯ್ತು. ಪಕ್ಕದಲ್ಲಿ 10 ನಿಮಿಷನೂ ಆಗಿಲ್ಲ. ಟಿಕೆಟ್ ಕೌಂಟ್ರ್ ಬಂತು. ಸೊ ಏನೋ ಒಬ್ಬರೇ ಇರ್ಬೇಕಂತ, ಏನು ದೊಡ್ಡದು ಇದು ನೋಡೋಣ. ಇದನ್ನು ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ. ಹಾಲು ಅಲ್ಲಿ ಬೇಜಾರಾಗಿ ಕೂತಿಯನ್ ಬಿಡಲ್ಲ ಅಂದು. ಏನಿದೆ ಗುರುವೆ ನನ್ನ ಲೈಫಲ್ಲಿ? ಎಂಟ್ರಿ ಫೀಸಿಂದ ಒಂದು 200 ರೂಪಾಯಿ ಕೊಡ್ಬೇಕು ಪರ್ ಪರ್ಸನ್ನು. ಎಲ್ಲ ಕಲೆಕ್ಟ್ ಮಾಡ್ಕೊಂಡೀನಿ. ಸೊ ಈಗ ಕೊಡೋದಷ್ಟೇ ಬಾಕಿ. ನೋ ನಾವು ಇದ್ದಿದ್ದು ವಿಲಾ ಹೆಸರು ಬರ್ಕೊತಾ ಇದ್ದಾರೆ ಪಕ್ಕದಲ್ಲಿ. ಎಷ್ಟು ಜನ? ತರುಣ್ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರ್ತಾನೆ, ಅದಕ್ಕೆ ಬೆಳಗ್ಗೆನೆ ರೆಡಿ ಆಗಿ ಕುಂಕುಮ ಹಚ್ಕೊಂಡು ಎಲ್ಲರಿಗೂ ನಾಮ ಹೊಡೆಯಕ್ಕೆ. कंपल्सरी आउट पर आने के बाद काउंटिंग नंबर है आपका और एंट्री नंबर ये रहता है. ಸೊ ರಾಖಿ ಕಟ್ಟಿದ್ರು ಅಕ್ಕ. ರಾಖಿ ಎಲ್ಲ ಏನೋ ಟ್ಯಾಗ್ ಕಟ್ಟಬೇಕಂತೆ, BS9 ಅಂತ. ಸೊ ಏನೋ ಗೋಜುಡಿಗೆ 9 ಜನಗಳು ಅಂತ ಬರ್ದಿಯಾರ ಅನ್ಸುತ್ತೆ.
ಒಬ್ನಿಗಷ್ಟೇ ನಾವು ಮೋಸ. ಸರಿ ಚಲೆಂಗೆ ಯಾರು ಬರಲ್ವಾ ಇವಾಗ? ನಾವೇನಾ ಅಷ್ಟೇನಾ? ಸೊ ಗೈಡ್ ಎಲ್ಲ ಬೇಡ, ಮಾಮೂಲಿ ಟ್ರಿಕ್ ಇದೆ. ಸೊ ಆರಾಮ್ಸೆ ಹೋಗ್ಬೋದು. ಗೈಡ್ಗಳೆಲ್ಲ ಅಲ್ಲಲ್ಲೇ ಇದ್ದಾರಂತೆ ಪಾಯಿಂಟ್ ಹತ್ರ. ಸುಮ್ಮನೆ ಹೋಗ್ತಾ ಇದ್ರೆ ಅವರೇ ದಾರಿ ತೋರಿಸ್ತಾ ಇರ್ತಾರಂತೆ, ಏನು ತೊಂದರೆ ಇಲ್ಲ. ಮತ್ತು ಏನು ಈಸಿ ಟ್ರೆಕ್ ಅಂದಿರಲ್ಲ ಕೇಳೋರವ್ರ. ಸೊ ಟ್ರಿಕ್ ಸ್ಟಾರ್ಟ್ ಆಗಿದೆ. ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ಒಂದು ಜಸ್ಟ್ 200 ಮೀಟ್ರ್ ಬಂದಿದ್ದೀವಿ ಅಷ್ಟೇ. ಒಂದು ಆಗಲೇ ರಿವರ್ ಕ್ರಾಸಿಂಗ್ ಸಿಕ್ತು. ರಿವರ್ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಜೊತೆ ದನಗಳು ಮಾತಾಡೋದು. ನೀವಷ್ಟೇ ಅಲ್ಲ, ನಾವು ದನಗಳೇ ಅಂತ ಪಾಪ ಅದಕ್ಕೆ ಹಾಯ್ ಬ್ರೋ. ಗಾಡಿ ಈ ಕಡೆಯಿಂದನಾ? ಈ ಕಡೆ ಬರಬೇಕಿತ್ತು. ಹುಷಾರು. ಅಮಿಡ್ ನೇಚರ್ ಸೊ ಲುಕಿಂಗ್ ಗುಡ್. ಚೆನ್ನಾಗಿ ಅನ್ನಿಸ್ತಿದೆ. ತುಂಬ ಈಸಿ ಇದೆ ಟ್ರೆಕ್ಕು. ಈಗ ಸದ್ಯಕ್ಕಂತೂ ಕಂಪೇರ್ ಮಾಡಿದ್ರೆ ಮುಂದೆ ಗೊತ್ತಿಲ್ಲ. ಎಲ್ಲರೂ ಈಸಿ ಅಂತಲೇ ಹೇಳಿರೋದು ವ್ಲಾಗಲ್ಲಾಗಲಿ, ಅಲ್ಲಿ ಸಿಕ್ಕವ್ರು ಒಂದಿಷ್ಟು ಜನ ಸಿಕ್ಕಿದ್ರಲ್ಲ ಅವರೆಲ್ಲ ಹೇಳಿದಾಗಲಿ. ಸೊ ಅಂಗಡಿಗಳು ಸುಮಾರಿದೆ ಅಲ್ಲಿ ಇಲ್ಲಿ ಅಲ್ಲಿ. ವಾಟ್ರ್ ಬಾಟ್ಲಿಗೆಲ್ಲ 1 ಡಬಲ್ ರೇಟು. ತೊಗೊಂಡೋಗ್ರಿ ಅಂದಿದ್ರು. ವಾಟ್ರ್ ಬಾಟ್ಲು ತೊಗೊಂಡಿದ್ವಿ. ಸೊ ಏನು ಸೈಕಿದೆ ನೋಡ್ರಿ ವ್ಯೂ ಇದು. ವಾವ್, ಬರಬೇಕಾದ್ರೆ ಫ್ಲೋ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೂಪರ್. ವ್ಯೂ ನೋಡ್ರಿ ಇದು. ಓ ಅಲ್ಲೊಂದು ಪಾಯಿಂಟ್ ಇದೆ, ಐ ಲವ್ ದೇವ್ಕೊಂಡ್ ಅಂತ ಫೋಟೋ ಪಾಯಿಂಟ್ ಅಂತದೆ. ಸಕದಾಗಿದೆ. ಸಕದ ಮಾಡ್ಯಾರ, ಒಳ್ಳೆ ಜಾಗದಲ್ಲಿ ಮಾಡ್ಯಾರ. ಕೆಲವು ಫೋಟೋ ತೆಗೋಣ ಬೇಗ ಬಾ ಅಂತ ಕರಿತಾರೆ. ನೋಡೋಣ. ಪಕ್ಕದಲ್ಲಿದೆಯಲ್ಲ ಅಲ್ಲಿಂದ ಹೋಗ್ಬೇಕು. ಆಗಾರಿಂದ ಹೇಳ್ಬೋದು. ಎಷ್ಟೊಂದೇ ಗೊತ್ತೇ ಎಲ್ಲೂ ಎಷ್ಟು ಕಿಲೋಮೀಟ್ರ್ ಹತ್ತೆಲ್ಲ ಹಾಕಿಲ್ಲ, ಮತ್ತು ದಾರಿಯಲ್ಲಿ ಹಾಕ್ಯಾರೆ. ಇವರೆಲ್ಲ ಹೈ ಲೆವೆಲ್ ಪೊಟೆನ್ಷಿಯಲ್ ಇರೋರು, ಟ್ರೆಕ್ಕಿಂಗ್ ಜಾಸ್ತಿ ಮಾಡಿದವರು. ಯಾಕೆ ಇಷ್ಟು ಲೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪ್ಲೀಸ್ ಏನಿಲ್ಲ, ನಿನ್ಕಿಂತ ಫಾಸ್ಟ್ ಇದ್ದೀನಿ ನಾನು ಹೋದ್ರೆ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ಸೊ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮಾಮೂಲಿ ಕಾಡಲ್ಲಿ ಫುಲ್ಲು ಒಂದೇ ಟ್ರಯಲ್ಸಲ್ಲಿ ಹೋಗೋದು ಅಂದ್ಕೊಂಡಿದ್ದೆ. ಟ್ರೆಕ್ ತುಂಬ ಅಂದರೆ ತುಂಬ ಈಸಿ ಇದೆ. ವೇಟು ದೇವ್ಕೊಂಡು ಅಂತ ಹಾಕ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಓಡಿ ಮಗ ಓಡಿ ಮಗ ಓಡಿ ಮಗ ಓಡಿ ಮಗ ಬಿಡ ಬೇಡ ಅವನ್ನ ಬಿಡ್ಬಿಡಲೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಪಾಪ ಇಲ್ಲೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಹಿಂಗೆ ಬಿದ್ದುಬಿಟ್ಟಿದೆ. ಅಷ್ಟು ಮಳೆ ಬೀಜ ಅದು ತಂದು ಹಾಕ್ಕೊಂಡು ಕಟ್ಟಕ್ಕೆ ಇಟ್ಕೊಂಡ್ಯಾರೋ ಅದು ಗೊತ್ತಿಲ್ಲ. ವಾವ್, ಇದೊಂದು ವ್ಯೂ ನೋಡ್ರಿ. ಒಳ್ಳೆ ಫ್ಲೋ ಇದೆ ಇಲ್ಲಿ ಮುಂದೆ. ಮೋಸ್ಟ್ಲಿ ಫಾಲ್ಸಿಂದನೇ ಬರ್ತಿರೋ ನೀರು ಅನ್ಸುತ್ತಿದ್ದು. ಇದು ಅಷ್ಟು ಸಖತ್ ಕ್ಲಿಯರ್ ಇದೆ. ವಾವ್, ನಂಗೆ ಫಾಲ್ಸ್ ಕ್ಲಿಯರ್ ಇರುತ್ತೆ. ಬೇಗ ಹೋದರೆ ಪಕ್ಕ ಫಾಲ್ಸ್ ಫುಲ್ ಕ್ಲಿಯರ್ ಇರುತ್ತೆ. ವಾವ್, ನೋಡ್ರಿ ಒಂಥರ ಬ್ಲೂ ಕಲರ್ ಗ್ರೀನ್. ಹಾಂ, ಈ ಥರ ಫಾಲ್ಸ್ ನೋಡ್ಬೇಕಂತ ಆಸೆ ಇದ್ದಿದ್ದು. ಫುಲ್ ಮಣ್ಣಾದರೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಫ್ಲೋ ಜಾಸ್ತಿ ಇದೆ ಅಂತ ಹೇಳ್ಬೋದು ಬಿಟ್ರೆ
ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇದು ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇನ್ನೂ ಒಂಥರ ಜೋಶ್ ಸಿಕ್ಕಂಗಾಯ್ತು, ಒಂಥರ ಸೊ ಸಿಕ್ಕದಾಗಿದೆ. ಬರ್ತಾ ಇದೆ ಎಲ್ಲೆಲ್ಲ ಕಡೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಅಂತ ರಿವರ್ ಕ್ರಾಸಿಂಗ್ ನೋಡ್ತಾನೆ ಇರಿ. ನೀಟಾಗಿ ಇಷ್ಟೆಲ್ಲ ಇಷ್ಟು ದೊಡ್ಡ ಫಾಲ್ಸು, ಅಷ್ಟು ದೊಡ್ಡಕ್ಕಿದೆ. ಮೋಸ್ಟ್ಲಿ ಅದ್ರ ಮಧ್ಯ ಇರ್ಬೋದಾ, ಅದ್ರ ಪಕ್ಕದಲ್ಲಿ ಇರ್ಬೋದಾ, ಕಾದು ನೋಡೋಣ ಫ್ರೆಂಡ್ಸ್. ನೋಡ್ರಿ, ಸೊ ಇದೇ ಬಿಡ್ತು. ಇದಕ್ಕೆ ಚಾರ್ಜ್ ಮಾಡ್ತಾರೆ ಒಂದೊಂದು ಕಡೆ. ಇಲ್ಲಿ ಇದ್ದಾರೆ ಇಲ್ಲ ಇವ್ರ ಅಣ್ಣ. ಇದೆ ನನಗೆ ನೀರು ಸಕ್ಕತ್ ಇಷ್ಟ ಆಗ್ತಿದೆ, ಏಕೆಂದರೆ ಇಷ್ಟು ಕ್ಲಿಯರ್ ಇದೆ, ಒಳ್ಳೆ ಫಾಲ್ಸು. ಟೈಮ್ ನಂಬರ್ ನೋ ಹಾಂ, ನೋ ಲೋಗ್. ಫ್ಲೋ ಸಕ್ಕದಾಗಿದೆ. ಬಾಬಾ ನೋಡೋಕ್ಕೆ ಸಕ್ಕದಾಗಿದೆ. ಓಡೋಣ ನೋಡ್ರಿ. ಸೊ ಇಷ್ಟೊತ್ತು ಸ್ಟ್ರೈಟ್ ರೋಡ್ ಇತ್ತು, ಈಗ ಸ್ವಲ್ಪ ಗುಡ್ಡ ಹತ್ತಾ ಇದ್ದೀವಿ. ಸೊ ಈಗ ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಈಸಿಯಿಂದ ಒಂದು 10% ಜಾಸ್ತಿ ಇದೆ ಅಷ್ಟೇ. ಆರಾಮ್ಸೆ ಬರ್ರಿ. ಹಿಂಗೆ ಹೋಗ್ಬೇಕಂತೆ ಬಾಯ್ಸ್, ಬೇಗ ಹುಷಾರು, ಆರಾಮಾಗಿ. ತಪ್ಪಾಗಿ ಏನಾದರೂ ಕೇಳಿದ್ನ? ಸೊ ಏನಂತ ಕಷ್ಟ ಇರಲಿಲ್ಲ, ಆರಾಮ್ಸೆ ಹೋಗ್ಬೋದು. ಮೇಲೆ ಹೋಗ್ತಾನೆ ಇದೀವಿ. ಬರ್ತಾ ಡೇಂಜರ್, ಸ್ಟೀಪ್, ಬರೀ ಬಂಡೆಕಲ್ಲಿದ್ದಾವೆ. ಒಂದು ಹಾಫ್ ವೇ ವ್ಯೂ ಕಾಣಿಸ್ತಿದೆ. ನೋಡೋಣ, ಬರೀ ಮೇಲೆ ಇದೆ. ಓಕೆ, ಇಲ್ಲೂ ಸೇಮ್ ಅಷ್ಟೇ. ಮತ್ತೆ ಎಲ್ಲ ಕಡೆ ಮತ್ತೆ ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಕವರ್ಸ್, ರ್ಯಾಪರ್ಸ್, ಬಾಟಲ್ ಜಾಸ್ತಿ ಸುಸ್ತು ಅಂತ ತರ್ತಾರೆ, ಇಲ್ಲೆಲ್ಲ ಬಿಸಾಕೋಗ್ತಾರೆ. ಅಲ್ಲೂ ಬಾಟ್ಲು ತರಿಸು ನೋಡಿರಿ, ಖಾಲಿ ಬಾಟ್ಲು ಕೈಲೇ ಇಟ್ಕೊಂಡು ಹೋಗ್ತೀವಿ. ಏನಾಗುತ್ತೆ ಒಂದು ಬಾಟ್ಲು ಇಟ್ಕೊಂಡು ಹೋಗೋಕ್ಕೆ? ಹಾಂ, ತುಂಬ್ಕೊಂಡ್ರೆ ಬಾಟ್ಲೇ ತರ್ತೀರಂತೆ ಬಾರ ಅಂತ, ಖಾಲಿ ಬಾಟ್ಲು ಇಟ್ಕೊಂಡು ಹೋಗೋಕ್ಕೇನು? ಒಳ್ಳೇದಲ್ಲ ಪದೇ ಪದೇ ಇದೆಲ್ಲ ಪಾಪ ಕ್ಲೀನ್ ಮಾಡೋಕ್ಕೆ ಎಷ್ಟು ಕಷ್ಟ ಬಿಡ. ಬಾಟಲ್ ಥರ ಒಂದೊಂದ್ಸತಿ ಆರಿಸ್ಬೋದು. ಈ ಚಾಕ್ಲೇಟ್ ಪೇಪರ್ಸು, ಈ ಚಿಪ್ಸಿನ ಪ್ಯಾಕೆಟ್ಸು ಎಲ್ಲ ಸಿಕ್ಕಾಕೊಂಬತ್ತೆ ನೆಲದೊಳಗೆ. ಎಷ್ಟು ಚೆನ್ನಾಗಿರ್ತವೆ, ನಾವು ಬಂದು ಹಾಳು ಮಾಡ್ತೀವಿ. ಸೊ ಬಿ ಎ ರೆಸ್ಪಾನ್ಸಿಬಲ್ ಟ್ರಾವೆಲರ್ ಪ್ಲೀಸ್. ಸೊ ಟ್ರೆಕ್ಕು ಈಸಿ ಟು ಮಾಡ್ರೇಟಿಗೆ ಬಂದಿದೆ. ಹೈಟ್ ಹತ್ತುತ್ತಾ ಇದ್ದೀವಿ ಬರೀ. ಸೊ ಈಗ 10 ಗಂಟೆ ಟೈಮು, 9 ಗಂಟೆ ಬಿಟ್ಟಿದ್ದು, 1 ಗಂಟೆ ಆಗಲೇ ಆಯಿತು. ಸೊ ಒಂದು ಪ್ರೌಡ್ ಮೂಮೆಂಟ್ ಅಂದರೆ ಕರ್ನಾಟಕದಲ್ಲಿ ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಆಗಲಿ, ನೇತ್ರಾವತಿ ಪೀಕ್ ಆಗಲಿ, ಕುಮಾರ ಪರ್ವತ, ಆಮೇಲೆ ಕುಡ್ಲು ತೀರ್ಥ, ಇಲ್ಲೆಲ್ಲ ಡೆಪಾಸಿಟ್ ಮಾಡಿ ಹೋಗ್ಬೇಕು. ಬಾಟ್ಲು ಎಷ್ಟು ತೊಗೊಂಡೋದ್ರು. ಸೊ ಥರ ಫುಲ್ ಮೇಂಟೈನ್ ಮಾಡ್ಯಾರೆ. ಖುಷಿ ಆಗುತ್ತೆ ಕಸ ಇಲ್ದಿರೋ ಜಾಗ ನೋಡಿ. ಎಲ್ಲ ಕಡೆ ಕಸ ನೋಡಿ ಆಗ್ಬಿಟ್ಟಿದೆ. ಫಾಲ್ಸ್ ಒಂದು ಕೇಳಿಸ್ತಿದೆ ಅನ್ಸುತ್ತೆ ನಿಮಗೆ. ಜೊತೆ ಎಲ್ಲ ಕೂಗ್ತಿದ್ದಾರೆ. ಆಲ್ಮೋಸ್ಟ್ ಒಂದ್ಸತಿ ಫಸ್ಟ್ ವ್ಯೂ ಕಾಣಿಸ್ತು ಫಾಲ್ಸಿಂದು. ಕ್ರೇಜಿ ಇದೆ. ವಾವ್, ಹಾ 2 ಬಂಡೆಗಳ ಮಧ್ಯ ಫಾಲ್ಸ್ ಉಳಿದಿದೆ. ನನಗಂದು ಸಕ್ಕತ್ ಇಷ್ಟ ಆಯ್ತಪ್ಪ ಇದು. ವಾವ್, ಆ ಕಲರ್ ನೋಡ್ರಿ, ನಾ ಅಂದ್ಕೊಂಡಂಗಿದೆ. ದೇವ್ಕುಂಡ್ ವಾಟರ್ ಫಾಲ್ಸ್ ಸಕ್ಕತ್ತಾಗಿದೆ.
ಏನು ಹೈಟು ಮರ್ಯ ಅದು, ಏನು ಮಸ್ತಿ ಫಾಲ್ಸು. ಬ್ಲಾಗಲ್ಲಿ ಗೋಪುರ ಸ್ವಲ್ಪ ಸಣ್ಣ ಕಾಣಿಸ್ತಿದೆ, ನೋಡಕ್ಕಂತೂ ಕ್ರೇಜಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಗಾಯ್ಸ್ ಅವರಿಂದ ಹೇಳ್ತಾ ಇದ್ನಲ್ಲ ಫಾಲ್ಸ್, ಅದೇ ಆ ಕಡೆ ಬೀಳ್ತಾ ಇದೆ ನೋಡ್ರಿ. ಅದು ಮಳೆ ಫೋರ್ಸ್ ಜಾಸ್ತಿ ಆದರೆ ಆ ಕಡೆ ಫುಲ್ಲು ನೀರು ಜಾಸ್ತಿ ಬರುತ್ತೆ. ಸೊ ಆ ಕಡೆ ಈ ಕಡೆ ಮೂರು ಕಡೆನೂ ಕಾಣುತ್ತೆ. ಸೊ ಬೇಸಿಕಲಿ ದೇವಕುಂಡ್ ಅಂದರೆ ದೇವರ ಕೊಳ. ಸೊ ನೀರಿಂದ ಬೀಳ್ತಾ ಇದೆಯಲ್ಲ, ಸೊ ಅಲ್ಲಿ ಒಂಥರ ಹೆವನಿಂದ ಬಂದಂಗೆ ಅಂತ. ಸೊ ಅದರಿಂದ ದರಗಿಳಿದ ರಂಬೆ ಅಲ್ಲ, ಅದು ನೀರು. ಸೊ ನೀಟಾಗಿ ಚೆನ್ನಾಗಿ ನಡೀತದೆ ಮೇಲ್ಗಡೆಯಿಂದ. ಅದಕ್ಕೋಸ್ಕರ ದೇವಕುಂಡ್ ಅಂತ ಹೆಸರು ಇದಕ್ಕೆ. ದೇವಕುಂಡ್ ವರ್ತು ಬ್ರೋ. ಮಹಾರಾಷ್ಟ್ರದಲ್ಲಿ ಎಲ್ಲ ವರ್ತು ಹೋಗೋದು. ಟ್ರೆಕ್ಕಿಂಗ್ ಮಾಡಿರಿ, ಹೋಗೋದಾದರೆ ಹೋಗ್ರಿ. ಟೈಮ್ ವೇಸ್ಟ್ ಅಂದ್ಕೊಂಡು ಅಥವಾ ದುಡ್ಡು ವೇಸ್ಟ್ ಆಗುತ್ತೆ ಅಂತೆಲ್ಲ ಅನ್ಕೋಬೇಡ್ರಿ. 200 ರೂಪಾಯಿ ಪಕ್ಕಾ ವರ್ತು. ಸೊ ಬನ್ನಿರಿ, ನೋಡಿರಿ, ಎಂಜಾಯ್ ಮಾಡಿರಿ. ಜಾಸ್ತಿ ಆ ಥರ ಸುದ್ದಿಗೆಲ್ಲ ನಿಲ್ಲಕ್ಕೋಗ್ಬೇಡ್ರಿ, ಡೇಂಜರ್ ಇರುತ್ತೆ. ಸೊ ದೇವಕುಂಡ್ ವಾಟರ್ ಫಾಲ್ಸಿಗೆ ಬರೋಕ್ಕೆ ನಿಮಗೆ ಹೇಳ್ತಾರೆ 7 ಕಿಲೋಮೀಟರ್ಸ್ ಟ್ರೆಕ್ ಅಂತ. ಅಷ್ಟೊಂದಿಲ್ಲ, ಒಂದು 4 to 5 ಕಿಲೋಮೀಟರ್ಸ್ ಅನ್ಸುತ್ತೆ. ಅಪ್ಪಿರೋದು ಡೌನ್ ಇರೋದೆಲ್ಲ ನೋಡೋದು, ಅದಕ್ಕೋಸ್ಕರ ಅಷ್ಟೊಂದು ಹೇಳ್ತಾರೆ. ನನ್ನ ಅನ್ಸೋ ಅಷ್ಟೊಂದಿಲ್ಲ. ಜಸ್ಟ್ ನಾವು 8:45 9 o'clock ಬಿಟ್ವಿ, 10ಗೆ ಇದ್ವಿ ಆಲ್ಮೋಸ್ಟು. ಸೊ 1 ಗಂಟೆ 1.25 ಗಂಟೆಯಲ್ಲಿ ಪಟ ಹತ್ಕೊಂಡ್ಬಂದ್ವಿ. ಸೊ ನಿಮ್ಮ ಕೆಪಬಿಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ, ಬೇಗ ಹತ್ತಕ್ಕಾಗತ್ತಾ ಲೇಟ್ ಆಗುತ್ತಾ ಅಂತ. ಬಟ್ ಬೇಗ ಬರ್ಬೋದು, ಎಷ್ಟೇ ಬರ್ತೀವಿ ಬೇಜಾರಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಫಾಲ್ಸ್. ಇದೊಂಥರ ಪಕ್ಕದ ನಿಧಾನ ಕೊಡ್ತಿದೆ. ಜಸ್ಟ್ ಮಳೆ ನೀರು ಅಷ್ಟೇ ಆಗ್ತದೆ. ಈಗ ಫಾಲ್ಸಿಂದ ಆ ಕಡೆ ಎಲ್ಲಾರ ಬರ್ಬೋದೇನೋ. ಸೊ ಬಾಯ್ ದೇವಕುಂಡ್. ಸೊ ಈಗ 11:30 1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ಜನ ಜಾತ್ರೆ ಮಾಡಲು ಅನ್ನೋಂಗೆ ಜನ ಬರ್ತಾನೆ ಇದ್ದಾರೆ. ಸೊ ಬೇಗ ಬಂದಿದ್ದು ತುಂಬ ಒಳ್ಳೇದಾಯಿತು ಅನಿಸುತ್ತೆ. ವಾಪಸ್ ಹೋಗ್ತಾ ಇದ್ದೀವಿ ಸ್ಯಾಟಿಸ್ಫೈಡ್ ಆಗಿ. ರಶ್ ಕಮ್ಮಿ ಇತ್ತು, ಪರವಾಗಿಲ್ಲ. ಈಗಂತೂ ಫುಲ್ ಜನ ಜಾತ್ರೆ ಆಗತ್ತಾನೆ. ಬರ್ತಾನೆ ಒಳ್ಳೇದಾಯ್ತು ಅನಿಸ್ತಿದೆ. ಹಾಂ, ಸೊ ಪರವಾಗಿಲ್ಲ. ಗೋಪುರದಿಂದ ಸ್ವಲ್ಪ ಉಪಯೋಗ ಆಗತ್ತೆ. ಚಾನಲ್ ಹೆಸರೆಲ್ಲ ಕೇಳಿ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತೆಲ್ಲ ಅಂದರು. ಸೊ ಖುಷಿ ಆಯಿತು. ಈ ಥರ ಎಲ್ಲ ಪಾಸಿಟಿವ್ ರಿವ್ಯೂಸ್ ಮಾಡಿ. ಅಪ್ಪ ಆಗಲೇ ರಿವರ್ ಕ್ರಾಸಿಂಗಿಂದ ಬಂತು ಬ್ರಿಡ್ಜು, ಹಾಫ್ ವೇ ಅನ್ಸುತ್ತೆ ಇಲ್ಲಿಂದ. ಆಯ್ತು ರೌಂಡ್ ಅವರ್ಸ್ ದೇವಕುಂಡ್ ಸಕ್ಕತ್ತಾಗಿತ್ತು. ಬಟ್ ಸ್ವಿಮ್ಮಿಂಗ್ ಮಾಡಿಲ್ಲ, ಅದೇ ಒಂದೇ ಬೇಜಾರು. ಇನ್ನೆಲ್ಲ ಮಾಡ್ತಿದ್ರು, ಹೆವಿ ಆಸೆ ಆಗ್ತಿತ್ತು ಬ್ರೋ. ಬಾಯ್ಸ್ ಹೇಳಿದ್ರು ಅಂತ ಮಾಡಿಲ್ಲ ಲೆವೆಲ್ ಬ್ರೋ. ಸೊ ಫೈನಲಿ ಬಂದ್ವಿ ಮೇಲೆ. ಇವಾಗ ಟೈಮ್ 1 ಗಂಟೆ. ಸೊ ಹೊರಟಿದ್ದು 11:30. 11:30 1 ಗಂಟೆ ಬರೋಕ್ಕಾಯ್ತು. ಹೋಗಕ್ಕೆ 1.25 ಗಂಟೆ ಸಾಕಾಯಿತು. ವೆದರ್ ಬೆಳಗ್ಗಿಂದ ಹಿಂಗೆ ಇದೆ. ಓಕೆ, ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿ ಹೊರಡಬೇಕಾಗತ್ತೆ. ಟೈಮ್ ಆಗುತ್ತೆ. ಏನು ಹೊರಡೋ ಟೈಮು
ಕಾಫಿ ಕೊಟ್ಟರು, ಚೆನ್ನಾಗಿದೆ, ತಗೊಳ್ಳಿದೆ ಕಾಫಿ. ಈ ಚಳಿಲಿ ಕಾಫಿ ಕುಡಿತಾ ಇದ್ರೆ ಸಕ್ಕತ್ತಿದೆ. ಅದು ಈ ವೆದರಲ್ಲಿ ಈ ಜಾಗ ಆಹಾ ಸ್ವರ್ಗ ಸುಖ. ಸೊ ಹಾಯ್ ಗಾಯ್ಸ್, ಇನ್ನು ಫೈನಲಿ ಹೊರಟ್ವಿ. ಟೈಮ್ ಎಷ್ಟು ಬ್ರೋ? ಟೈಮ್ ಎಷ್ಟು? ಕರೆಕ್ಟ್ ಟೈಮ್ ಸ್ವಿಚ್ಚಾನೇ ಆಗ್ತಿಲ್ಲ ಅಂತೆ ಅಣ್ಣ. 3 ಗಂಟೆಗೆ ಹೊರಡೋಣ ಅಂದು ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೇಳ್ರಿ ಕತೆ. ಮಾದ ರೈಡಿಂಗಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ಹ್ಯಾಂಡ್ ಓವರ್ ಮಾಡಿದ್ದಾನೆ ರೆಕಾರ್ಡಿಂಗ್ನ. ಹಾಯ್ ಗಾಯ್ಸ್, ಮಾದ ಹ್ಯಾಂಡ್ ಓವರ್ ಮಾಡಿದ್ದಾನೆ. ವಿ ಆರ್ ಕರೆಂಟ್ಲಿ ಹೆಡ್ಡಿಂಗ್ ಟು ಭೀಮಾಶಂಕರ್, ಒನ್ ಆಫ್ ದ ಜ್ಯೋತಿರ್ಲಿಂಗ. ಸೊ ತಮಿನಿ ಘಾಟ್ ರೂಟಿಂದ ಹೋಗ್ತಾ ಇದ್ದೀವಿ ಈಗ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.